ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಕಲಾ ಅನಿಲ್ ಕಿಚನ್ ಕ್ವೀನ್ ಮಾತಾಡ್ತಿದ್ದೀನಿ. ಇವತ್ತು ನಾವು ಊಟ ಮಾಡೋಕ್ಕೆ ಸ್ವಲ್ಪ ರಸಮ್ ಮಾಡ್ಕೊಂಡಿರೋದ್ರಿಂದ ನಂಚ್ಕೊಳ್ಳೋಕ್ಕೆ ಅಂತ ಸ್ವಲ್ಪನೇ ನಮ್ಮ ಮನೆಯಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಇತ್ತು. ಹಾಗಾಗಿ ನಾನು ಈ ರೀತಿಯಾಗಿ ಕಟ್ ಮಾಡಿದ್ದೀನಿ. ಸೊ ನನ್ನ ಮಗ ಬಂದು ಇದನ್ನು 2 ಭಾಗವಾಗಿ ಕೂಡ ಕಟ್ ಮಾಡಿದ್ದಾನೆ ಸ್ವಲ್ಪ. ಸರಿನಾ? ಇದು ಬಜ್ಜಿ ಮಾಡೋಕ್ಕೆ ಹೊರಟಿದ್ದೀನಿ ಈಗ. ಸೊ ಬಜ್ಜಿಗೆ ಸ್ಪರ್ಶ್ ಕಬಾಬ್ ಮಸಾಲ ಅದನ್ನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಕಡಲೆ ಹಿಟ್ಟದು, ಇದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಕಾಳು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕಲಿಸ್ಕೊಳ್ಳೋಣ. ಈಗ ನಾನು ಬಜ್ಜಿ ಬಿಡೋ ಅದಕ್ಕೆ ಕಲಿಸ್ಕೊಂಡು ಆಲ್ರೆಡಿ ಇದರಲ್ಲಿ ನಾನು ಡಿಪ್ ಮಾಡ್ತಾ ಇದ್ದೀನಿ. ನಾನು ಈಗಾಗಲೇ ಎಣ್ಣೆ ಕೂಡ ಬಿಸಿ ಆಗೋಕ್ಕೆ ಇಟ್ಕೊಂಡು, ಸೊ ಆಲ್ರೆಡಿ ಬಿಸಿ ಆಗಿದೆ. ಇದನ್ನು ನಾವು ಇವಾಗ ಈ ರೀತಿ ಬಿಟ್ಕೊಳ್ಳೋಣ ಸ್ನೇಹಿತರೆ. ಕಬಾಬ್ ಥರನೇ, ಬಜ್ಜಿ ಥರನೂ ಹೌದು, ಕಬಾಬು ಥರನೂ ಹೌದು, ಪೌಡ್ರ್ ಹಾಕಿರೋದ್ರಿಂದ. ಈಗ ಸೂಪರಾಗಿ ರೆಡಿ ಆಯಿತು ಕಬಾಬ್ ಕಮ್ ಬಜ್ಜಿ. ಬಜ್ಜಿ ಮೆಣಸಿನ್ಕಾಯಲ್ಲಿ ಕಬಾಬ್ ಪೌಡ್ರು, ಕಡಲೆ ಹಿಟ್ಟೆಲ್ಲ ಹಾಕ್ಬಿಟ್ಟು ಕಬಾಬ್ ಕಮ್ ಬಜ್ಜಿನ ರೆಡಿ ಮಾಡಿದ್ದೀನಿ. ಈಗ ಊಟಕ್ಕೆ ನಂಚ್ಕೊಳ್ಳೋಕ್ಕೆ ನೋಡಿ, ಸೂಪರಾಗಿ ರೆಡಿ ಆಗಿದೆ. ನಂಚ್ಕೊಳ್ಳೋಕ್ಕೆ ಚೆನ್ನಾಗಿ ಬೆಂದಿದೆ. ಓಕೆ, ಇದನ್ನು ಈರುಳ್ಳಿ ಜೊತೆ ಸ್ವಲ್ಪ ಊಟಕ್ಕೆ ಹಾಕ್ಕೊಂಡು ನಂಚ್ಕೊಳ್ತಾ ಇದ್ದರೆ ಸಖತ್ತಾಗಿರುತ್ತೆ. ಒಮ್ಮೆ ಮಜಾ ಮಾಡಿ, ಟ್ರೈ ಮಾಡಿ, ಮಜಾ ಮಾಡಿ. ಬಾಯ್.